ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನು ಸುನೀತಾ. ಇವತ್ತಿನ ಸ್ಪೆಷಲ್ ರೆಸಿಪಿ 3 ಟೈಪ್ ಲಡ್ಡು. ಒಂದು ರವೆ ಲಡ್ಡು, ಒಂದು ದಾಲ್ ಲಡ್ಡು, ಅದು ನಾನು ಹೇಳ್ತೀನಿ ಯಾವ ದಾಲ್ ಅಂತ, ಮತ್ತು ಒಂದು ಅಕ್ಕಿ ಲಡ್ಡು. ಅಕ್ಕಿ ಲಡ್ಡು ಅಂದರೆ ಈ ಕ್ರಿಸ್ಮಸಲ್ಲಿ ಸಿಗ್ತದಲ್ವಾ, ಅದು ಲಡ್ಡು ಮಾಡ್ತಿದ್ದೇನೆ. ಸೊ 3 ಟೈಪ್ ಲಡ್ಡೂಸ್ ಮಾಡ್ತಿದ್ದೇನೆ. ತುಂಬ ಸಿಂಪಲ್ ಉಂಟು, ಏನು ಅದು ಬೇಗ ಅಂದರೆ ಬೇಗ ಆಗ್ತದೆ, ಏನು ತುಂಬ ಟೈಮ್ ಎಲ್ಲ ತಾಗೋದಿಲ್ಲ ಇದಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡುವ. ನೀವು ಸಹ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ಬನ್ನಿ ಈಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಮೊದಲಿಗೆ ನಾವು ರವೆ ಉಂಡೆ ಮಾಡೋ ವಿಧಾನವನ್ನು ನೋಡುವ. ಮೊದಲಿಗೆ ಒಂದು ಬಾಣಲಿಗೆ ತುಪ್ಪ ಹಾಕಿ, ಒಂದು 5 ಟೀ ಸ್ಪೂನ್ ತನಕ ಹಾಕಿ, ಇದಕ್ಕೆ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿ. ಈಗ ಸ್ವಲ್ಪ ದ್ರಾಕ್ಷಿ ಡ್ರೈ ಗ್ರೇಪ್ಸ್ ಅನ್ನು ಹಾಕಿ ಫ್ರೈ ಮಾಡಿ. ಈಗ ರವೆಯನ್ನು ಇದಕ್ಕೆ ಆಡ್ ಮಾಡಿ ಮತ್ತೆ ಕರೆಕ್ಟ್ ಆಗಿ ಫ್ರೈ ಮಾಡಿ. ಕಾಯಿ ತುರಿ ಹಾಕಿ ಸ್ವಲ್ಪವೇ, ಜಾಸ್ತಿ ಅಲ್ಲ, ಮಿಕ್ಸ್ ಮಾಡಿ. ಈಗ ಇದಕ್ಕೆ ಶುಗರ್ ಪೌಡರ್ ಆಡ್ ಮಾಡಬೇಕು. ಒಂದು 5-6 ಸ್ಪೂನ್ ಶುಗರ್ ಪೌಡರ್ ಅನ್ನು ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಹಾಲನ್ನು ಹಾಕಿ, ಹಾಲು ಫಸ್ಟ್ಗೆ ಕುದಿಸಿ ಇಡಬೇಕು. ಇದು ಬಿಸಿ ಇರುವಾಗಲೇ ನಾವು ಇದು ಲಡ್ಡು ಮಾಡಬೇಕು, ಇಲ್ಲದಿದ್ರೆ ಮತ್ತೆ ಆಗುದಿಲ್ಲ. ಈಗ ಲಡ್ಡುದ ಶೇಪಿಗೆ ಇದನ್ನು ಮಾಡಿ ನೋಡಿ, ಹೀಗೆ ಮಾಡಿ. ನಮ್ಮ ರವೆ ಲಡ್ಡು ರೆಡಿಯಾಗಿದೆ, ತುಂಬಾ ಒಳ್ಳೆದಾಗ್ತದೆ. ನೆಕ್ಸ್ಟ್ ಈಗ ನಾವು ಮೂಗ್ ದಾಲಿದು ಲಡ್ಡು ಮಾಡುವ. ಇದು ಕೂಡ ಸುಲಭ ಉಂಟು. ಮೊದಲಿಗೆ ಮೂಗ್ ದಾಲನ್ನು ಫ್ರೈ ಮಾಡಿ ಇಡೀರಿ. ಈಗ ಒಂದು ಮಿಕ್ಸಿಗೆ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ಇದೀಗ ಫೈನ್ ಪೌಡರ್ ಆಗೋ ತನಕ ಗ್ರೈಂಡ್ ಮಾಡಿ. ಈಗ ನಾವು ಕ್ಯಾಶ್ ಮತ್ತೆ ಡ್ರೈ ಗ್ರೇಪ್ಸ್ ಅನ್ನು ಫ್ರೈ ಮಾಡಿ ಇಡುವ. ಈ ಪೌಡರ್ ಅನ್ನು ಒಂದು ಅರ್ಧ ಕಪ್ ಅಷ್ಟು ಶುಗರ್ ಪೌಡರ್ಗೆ ಹಾಕಿ, ಇದರ ಮೇಲೆ ಫ್ರೈಡ್ ಕ್ಯಾಶು ಮತ್ತೆ ಕಿಶ್ಮಿಶ್ ಅನ್ನು ಹಾಕಿ, ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪವೇ ಘೀ ಹಾಕಿ ಮಿಕ್ಸ್ ಮಾಡ್ಬೇಕು. ಆಗ ನಾವು ಹಾಲು ಹಾಕಿದಲ್ಲ, ಇದಕ್ಕೆ ನಾವು ಸ್ವಲ್ಪ ನಾವು ಫ್ರೈ ಮಾಡಿದ್ದು ಇದುಂಟಲ್ಲ, ಗೋಡಂಬಿದು ಎಣ್ಣೆ ಉಂಟಲ್ಲ, ಅದರಲ್ಲೇ ಇದು ಮಿಕ್ಸ್ ಮಾಡಿ ಉಂಡೆಗಳನ್ನು ಮಾಡಬೇಕು. ಇದು ಬಿಸಿ ಇರುವಾಗಲೇ ಉಂಡೆಗಳನ್ನು ಮಾಡಬೇಕು. ಸ್ವಲ್ಪ ಜಾಗ್ರತೆ ವಹಿಸಿ ಅಷ್ಟೇ. ನಮ್ಮ ಮೂಗ್ ದಾಲ್ ಲಡ್ಡು ರೆಡಿಯಾಗಿದೆ. ಈಗ ನೆಕ್ಸ್ಟ್ ನಾನು ರೈಸ್ ಲಡ್ಡು ಮಾಡ್ತಿದ್ದೇನೆ. ಇದು ಕ್ರಿಸ್ಮಸ್ಗೆಲ್ಲ ಮಾಡ್ತಾರಲ್ವಾ ಹೆಚ್ಚಾಗಿ, ಆ ಲಡ್ಡು. ಅದಕ್ಕೆ ಮೇನ್ ಆಗಿ ಯೂಸ್ ಆಗೋದು ಇದು ಏನಂದ್ರೆ ಫ್ರೈಡ್ ರೈಸ್ ಫ್ಲವರ್, ಅಂದ್ರೆ ಹುರಿದ ಅಕ್ಕಿ ಹುಡಿ. ಇದು ಈ ಫ್ಲವರ್ ಮಿಲ್ ಅಲ್ಲಿ ಎಲ್ಲ ಸಿಗ್ತದೆ, ಎಲ್ಲಿ ಸಹ ಸಿಗುದಿಲ್ಲ ಇದು. ಫ್ಲವರ್ ಮಿಲ್ ಅಥವಾ ಇಲ್ಲಿ ಜೆರೋಸದಲ್ಲಿ ಅಲ್ಲೆಲ್ಲ ಸಿಗ್ತದೆ. ಜೆರೋಸಾ ಕಂಪನಿಯಲ್ಲೆಲ್ಲ ಉಂಟಲ್ಲ, ಅಲ್ಲಿ ಎಲ್ಲ ಸಿಗ್ತದೆ. ಬೇರೆ ಹೆಚ್ಚು ನಾರ್ಮಲ್ ಶಾಪಲ್ಲೆಲ್ಲ ಸಿಗುವುದಿಲ್ಲ ಇದು ಮತ್ತೆ ಡಿಸೆಂಬರಲ್ಲಿ ಮಾತ್ರ ಸಿಗುದು, ಬೇರೆ ಮಂತಲ್ಲಿ ಅಷ್ಟು ಸಿಗುವುದಿಲ್ಲ ಹಾಗೆ. ಓಕೆ, ಇದನ್ನು ಯೂಸ್ ಮಾಡಿ ನಾವೀಗ ರೈಸ್ ಲಡ್ಡು ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋ ರೆಸಿಪಿಯನ್ನು. ಈಗ ನಾವು ಅಕ್ಕಿ ಲಡ್ಡು ಮಾಡೋ ವಿಧಾನವನ್ನು ನೋಡುವ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1/2 kg ಬೆಲ್ಲ ತೆಗೆದುಕೊಂಡು ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಅದನ್ನು ಮೆಲ್ಟ್ ಮಾಡಿ. ಬೆಲ್ಲ ಫುಲ್ಲಿ ಮೆಲ್ಟ್ ಆಗಬೇಕು. ಈಗ ಇದನ್ನು ಸ್ಟ್ರೈನ್ ಮಾಡಿ.
ಸ್ಟ್ರೈನ್ ಆದ ನಂತರ ಇದಕ್ಕೆ ಅರ್ಧದಷ್ಟು ಕೋಕೋನಟ್ ಕಾಯಿ ತುರಿಯನ್ನು ಹಾಕಿ. ಈಗ ಇದಕ್ಕೆ ಹುರಿದ ಗೇರು ಬೀಜವನ್ನು ಹಾಕಿ. ಈಗ ನಾವು ತಂದಿಟ್ಟ ಅಕ್ಕಿ ಹುರಿಯನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡಿ. ಮತ್ತು ಸ್ಪೂನ್ ನಲ್ಲಿ ಮಾಡಿ, ಯಾಕೆಂದ್ರೆ ತುಂಬಾ ಬಿಸಿ ಇರ್ತದೆ ಅದು. ನಂತರ ಕೈಯಲ್ಲಿ ಉಂಡೆ ಮಾಡಿದ್ರೆ ಆಗ್ತದೆ. ಇದನ್ನು ಮಿಕ್ಸ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ, ಜಾಸ್ತಿ ಹಾಕಲಿಕ್ಕೆ ಹೋಗ್ಬೇಡಿ, ಬೆಲ್ಲದಲ್ಲಿ ಉಪ್ಪು ಇರ್ತದಲ್ವಾ, ಮತ್ತೆ ಜಾಸ್ತಿ ಬರ್ತದೆ. ಈಗ ಉಂಡೆಗಳನ್ನು ಮಾಡಿ. ಬಿಸಿ ಇರ್ತದೆ ಆದ್ರೂ ಮಾಡಿ. ತಣ್ಣಗಾದ ನಂತರ ಅದು ಮಾಡ್ಲಿಕ್ಕೆ ಆಗುದಿಲ್ಲ, ರೌಂಡ್ ಶೇಪ್ ಬರುದಿಲ್ಲ, ಅದು ತುಂಬಾ ಹಾರ್ಡ್ ಆಗ್ತದೆ. ಅದಕ್ಕೋಸ್ಕರ ನಮ್ಮ ರೈಸ್ ಲಡ್ಡು ರೆಡಿ ಆಗಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತಿದ್ದೇನೆ. ಮ್ಯಾಕ್ರನ್ಸ್ ಅಂತ ಕ್ಯಾಶ್ಯೂ ನಟ್ಟಿಂದ ಮಾಡೋದು. ತುಂಬ ಕಾಸ್ಟ್ಲಿ, ಅಂದರೆ ಅದಕ್ಕೆ ಕೆಜಿಗೆ 1000 ರೂಪೀಸ್ ಉಂಟು, ಆಯಿತಾ. ನಾನು ಇದು ರೆಸಿಪಿ ಮಾಡಿ ತೋರಿಸ್ತಿದ್ದೇನೆ. ಎಕ್ಸಾಕ್ಟ್ಲಿ ನಿಮಗೆ ಬೇಕರಿಯಲ್ಲಿ ಹೇಗೆ ಸಿಗ್ತದಲ್ಲ ಮ್ಯಾಕ್ರನ್ಸ್, ಹಾಗೇ ಸಿಗ್ತದೆ, ಡಿಟ್ಟೋ ಹಾಗೆ ಸಿಗ್ತದೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಆಗ್ತದೆ ಮಾಡಲಿಕ್ಕೆ. ಅದರಲ್ಲೇನು ದೊಡ್ಡ ಕೆಲಸ ಏನಿಲ್ಲ. ಮತ್ತು ಅವನ್ ಇಲ್ಲದೆ ನಾನು ಮಾಡ್ತಿದ್ದೇನೆ. ಅವನ್ ಇದ್ದವರು ಕೂಡ ಮಾಡ್ಬೋದು, ಇಲ್ಲದಿದ್ದವರು ಕೂಡ ಮಾಡ್ಬೋದು. ಇದನ್ನು ಒಮ್ಮೆ ಟ್ರೈ ಮಾಡಿ, ಇದನ್ನು ನೀವು ನೋಡಿ ಎಷ್ಟು ಟೇಸ್ಟ್, ಅಂದರೆ ಡಿಟ್ಟು ಆಗಿ ಟೇಸ್ಟ್ ಬರ್ತದೆ ನಿಮಗೆ. ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು, ಮತ್ತು ಕಮೆಂಟ್ ಮಾಡಿ. ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇವತ್ತಿದು ಸ್ಪೆಷಲ್ ರೆಸಿಪಿ ಪರ್ಫೆಕ್ಟ್ ಬೇಕರಿ ಸ್ಟೈಲ್ ಮ್ಯಾಕ್ರೂನ್ಸ್. ನಾನಿಲ್ಲಿ ಒಂದು ಎಗ್ ವೈಟ್ ತಗೊಂಡಿದ್ದೇನೆ. ಎಗ್ ವೈಟ್ ತಗೊಳ್ಳುವಾಗ ಜಾಗೃತಿ ಇರಬೇಕು, ಒಂದು ಡ್ರಾಪ್ ಕೂಡ ಎಲ್ಲೋ ಬೀಳ್ಬಾರ್ದು ಇದಕ್ಕೆ. ಇದನ್ನು ನೀವು ಕರೆಕ್ಟ್ ಬೀಟ್ ಮಾಡಬೇಕು. ಬೀಟ್ ಮಾಡಿ ಎಷ್ಟು ಬೀಟ್ ಮಾಡ್ಬೇಕಂದ್ರೆ, ಅದು ನೀವು ಬೌಲ್ ಅನ್ನು ಉಲ್ಟಾ ಪಲ್ಟಾ ಮಾಡಿದ್ರು ಅದು ಬೀಳ್ಬಾರ್ದು, ಅಷ್ಟು ಸ್ಟಿಫ್ ಆಗ್ಬೇಕು. ಅಷ್ಟು ತನಕ ನೀವು ಬೀಟ್ ಮಾಡ್ಬೇಕು. ಒಂದು 5 to 6 or 7 minutes ತನಕ ಬೀಟ್ ಮಾಡಿ, ಆಗ ಕರೆಕ್ಟ್ ಆಗ್ತದೆ ಅದು. ಈಗ ನೋಡಿ, ನಾನು ಟ್ರೈ ಮಾಡ್ತಿದ್ದೀನಿ ನೋಡಿ, ಬೀಳ್ತಾ ಇಲ್ಲ. ಸೊ ಇದು ರೆಡಿ ಆಗಿದೆ ಅಂತ. ಇದಕ್ಕೀಗ 1 ಕಪ್ ಶುಗರ್ ಪೌಡರ್, ಅದು ಮನೆಯಲ್ಲೇ ಮಾಡಬಹುದು. ಶುಗರ್ ಅನ್ನು ಗ್ರೈಂಡ್ ಮಾಡಿ ಕೂಡ ಹಾಕಬಹುದು, ಮಾರ್ಕೆಟ್ ಇಂದ ತರಲೇಬೇಕು ಅಂತ ಇಲ್ಲ. ಇದು ಹಾಕುವಾಗ ಸ್ವಲ್ಪ ಸ್ವಲ್ಪ ಹಾಕಿ ನೀವು ಬೀಟ್ ಮಾಡಬೇಕು. ಒಮ್ಮೆಲೆ ಹಾಕಿ ಬೀಟ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಕರೆಕ್ಟ್ ಅದು ಮಿಕ್ಸ್ ಆಗ್ಬೇಕು, ಅಷ್ಟುವರೆಗೆ ಬೀಟ್ ಮಾಡಿ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಇಲೈಚಿ ಪೌಡರ್ ಅಂದ್ರೆ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಈಗ 1 ಕಪ್ ಅಷ್ಟು ಕ್ಯಾಶ್ಯೂ ನಟ್, ಇದಕ್ಕೆ ಅದನ್ನು ಚಾಪ್ ಮಾಡಬೇಕು. ಚಿಕ್ಕ ಚಿಕ್ಕ ಪೀಸ್ ಆಗಿ ಚಾಪ್ ಮಾಡಿ ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಇದು ಮಿಕ್ಸ್ ಬಾರಿ ಸ್ಲೋ ಮಿಕ್ಸ್ ಮಾಡಬೇಕು. ಅರ್ಜೆಂಟ್ ಆಗಿ ಮಿಕ್ಸ್ ಮಾಡಬಾರ್ದು, ಸ್ಲೋಲಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದು ಮಿಕ್ಸ್ ಆಗಿದೆ.
ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕಬೇಕು. ಆಕ್ಚುಲಿ ನೀವು ಬೇಕಿಂಗ್ ಪೌಡರ್ ಎಲ್ಲ ಹಾಕಬೇಕು, ನನಗೆ ಮರ್ತೋಗಿತ್ತು, ಅದಕ್ಕೆ ನಾನು ಈಗ ಸೇರಿಸ್ತಿದ್ದೇನೆ. 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಮತ್ತೆ ಒಂದು ಪಾತ್ರೆಯನ್ನು ಈ ಟೈಮಲ್ಲಿ ನೀವು ಒಂದು ಪಾತ್ರೆಯನ್ನು ಬಿಸಿ ಮಾಡ್ಲಿಕ್ಕೆ ಇಡೀರಿ. ಅಂದ್ರೆ ಒಂದು 5 to 10 ಮಿನಿಟ್ಸ್ ಅಟ್ಲೀಸ್ಟ್ ಅದು ಬಿಸಿ ಆಗ್ಬೇಕು. ಕವರ್ ಮಾಡಿ ಇಡೀರಿ. ಈಗ ಒಂದು ಬೇಕಿಂಗ್ ಟ್ರೇಗೆ ಒಂದು ಬೇಕಿಂಗ್ ಪೇಪರ್ ಆರ್ ಎನಿಥಿಂಗ್ ಏನು ಆಗ್ಬಹುದು, ಅದನ್ನು ಹಾಕಿ ಹೀಗೆ ಸ್ಪೂನ್ ಅಲ್ಲಿ ತೆಗೆದು ಒಂದೊಂದೇ ಸ್ಪೂನ್ ಸ್ವಲ್ಪ ಹಾಕಿ. ಅದು ಯಾವ ಶೇಪ್ ಅಲ್ಲಿ ಕೂಡ ಆಗ್ಬಹುದು, ಅದಕ್ಕೆ ಶೇಪ್ ಬೇಕು ಅಂತ ಇಲ್ಲ. ಹೀಗೆ ಡ್ರಾಪ್ ಮಾಡಿ, ಸ್ವಲ್ಪ ಡ್ರಾಪ್ ಮಾಡಿ. ಈ ರೆಸಿಪಿ ನನ್ನ ಒಂದು ಫ್ರೆಂಡ್ ಕೊಟ್ಟದು, ಅವರ ಹತ್ರ ಕೇಳಿದ್ದೆ, ನನ್ನ ಕಲೀಗ್ ಅವರು. ಹಾಗೆ ಅವ್ರು ಮಾಡ್ತಿದ್ರು, ಸೊ ನಾನು ಅವರ ಹತ್ರ ಕೇಳಿ ಮತ್ತೆ ಇದು ಮಾಡಿದೆ, ಟ್ರೈ ಮಾಡಿದ್ದು. ತುಂಬಾ ಒಳ್ಳೆದಂದ್ರೆ ತುಂಬಾ ಒಳ್ಳೇದು ಬಂದಿತ್ತು. ಟೇಸ್ಟ್ ಕೂಡ ನಿಮ್ಗೆ ಹಾಗೆಯೇ ಬರ್ತದೆ, ಹೀಗೆ ಬೇಕರಿಯಲ್ಲಿ ಸಿಗ್ತದಲ್ಲ ಹಾಗೆಯೇ ಸಿಗ್ತದೆ. ಈಗ ಇದನ್ನು ನಾವು ಪಾತ್ರೆಯಲ್ಲಿ ಇಡುವ, ಬೇಕ್ ಮಾಡ್ಲಿಕ್ಕೆ. ಕವರ್ ಮಾಡಿ, ಏನಾದ್ರೂ ಹೆವಿ ಆಬ್ಜೆಕ್ಟ್ ಅನ್ನೋದ್ರ ಮೇಲೆ ಇಡೀರಿ, ವಸ್ತು ಅನ್ನೋದ್ರ ಮೇಲೆ ಇಡೀರಿ. ಇದನ್ನೊಂದು 35-40 ಮಿನಿಟ್ಸ್ ಇದನ್ನು ಬೇಕ್ ಮಾಡಿ. ನೋಡಿ ಎಷ್ಟು ಚಂದಾಗಿ ಬಂದಿದೆ ನಂದು ಮ್ಯಾಕ್ರೋನ್ಸ್. ಒಳ್ಳೆ ಆಗಿದೆ, ತುಂಬಾ ಟೇಸ್ಟ್ ಆಗಿದೆ, ಮತ್ತೆ ಒಳ್ಳೆ ಪಫ್ ತರ ಆಗಿದೆ. ನನ್ನ ಮನೆಯಲ್ಲಿ 5 ನಿಮಿಷದಲ್ಲಿ ಖಾಲಿ ಆಗಿದೆ ಇದು. ಇದನ್ನ ಈಗ ನೀವು ಎಂತ ಮಾಡ್ಬೇಕಂದ್ರೆ ತೆಗೆದು ನೀವು ಕೂಲ್ ಮಾಡ್ಬೇಕು. ಕೂಲ್ ಆದ ನಂತರವೇ ಇದನ್ನು ಯೂಸ್ ಮಾಡಿ. ನಮ್ಮ ಬೇಕರಿ ಸ್ಟೈಲ್ ಮ್ಯಾಕ್ರೋನ್ಸ್ ರೆಡಿ ಆಗಿದೆ. ನಿಮ್ಗೆ ಅದರ ಶಬ್ದ ಕೂಡ ಬರ್ತದೆ, ಕಟ್ 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 ಅಂದ್ರೆ ಅಷ್ಟು ಒಳ್ಳೇದು ಬೇಕಾಗಿದೆ ಇದು. ಒಮ್ಮೆ ಸ್ಪೈಸಿ ಮಯೋ ನ್ಯಾಚೋಸ್ ಸಿಂಪಲ್ ಆದ ರೆಸಿಪಿ, ಸಿಂಪಲ್ ಮತ್ತು ಟೇಸ್ಟಿ. ಪಾರ್ಟಿಗೆ ಹೇಳಿದ್ದು ರೆಸಿಪಿ ಇದು. ಮೊದಲಿಗೆ ಕಾರ್ನ್, ಬಾಯ್ಲ್ ಮಾಡಿದ ಕಾರ್ನ್, ಈರುಳ್ಳಿ, ಕ್ಯಾರೆಟ್ಸ್, ಇದಕ್ಕೆ ಕರ್ಡ್. ಇದು ಆಪ್ಷನಲ್, ಬೇಕಾದ್ರೆ ಮಾತ್ರ ಹಾಕಿದೆ, ಬೇಡ ಸ್ವಲ್ಪ ಹಾಕಿದ್ದೇನೆ. ಮತ್ತೆ ಮಯೋನೀಸ್ ಇಂಪಾರ್ಟೆಂಟ್ ಇದರಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಆದ ನಂತರ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಸಾಲ್ಟ್. ಒಂದು ಪ್ಯಾಕೆಟ್ ಟೊಮೆಟೊಸ್ ತೆಗೆದುಕೊಂಡು ಮಿಕ್ಸರ್ ಅದರ ಮೇಲೆ ಹಾಕಬೇಕು, ಸ್ಪ್ರೆಡ್ ಮಾಡಿ. ಅದರ ನಂತರ ಟೊಮೆಟೊ ಕೆಚಪ್ಪನ್ನು ಸ್ಪ್ರೆಡ್ ಮಾಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರೆಡ್ ಮಾಡಿ. ಎಂಜಾಯ್ ಮಾಡಿ, ತುಂಬ ಟೇಸ್ಟಿ ಆಗ್ತದೆ ಇದು. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ರೆಸಿಪಿ ಚಿಕನ್ ಫ್ಲಿಟರ್ಸ್. ಇದು ಕೂಡ ತುಂಬ ಒಳ್ಳೆಯದಾಗ್ತದೆ, ಪಾರ್ಟಿ ಎಲ್ಲ ಮಾಡಬಹುದು, ತುಂಬ ಈಸಿ ಕೂಡ ಉಂಟು. ಮೊದಲಿಗೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡುವ. ಪೆಪ್ಪರ್, ಮಿಯೋನಿಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಫ್ಲವರ್, ಮೈದಾ, ಚಿಕನ್ ಬ್ರೆಸ್ಟ್, ಒಂದು ಮೊಟ್ಟೆ, ಮತ್ತು ಗ್ರೇಟೆಡ್ ಚೀಸ್, ಕೊತ್ತಂಬರಿ ಸೊಪ್ಪು,
ಎಣ್ಣೆ, ಸಾಲ್ಟ್ ಅದು ಉಪ್ಪು. ಈಗ ಚಿಕನ್ನಿಗೆ ಎಲ್ಲ ಸಾಮಗ್ರಿಗಳನ್ನು ಹಾಕಿ, ಚಿಕನ್ನಿಗೆ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸ್ಪೂನಲ್ಲಿ ತೆಗೆದು ಸ್ವಲ್ಪ ಟ್ಯಾಪ್ ಮಾಡಿ ಫ್ರೈ ಮಾಡಬೇಕು. ಸ್ವಲ್ಪ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಈ ಮಿಕ್ಸರನ್ನು ಸ್ಪೂನಲ್ಲಿ ತೆಗೆದು ಹೀಗೆ ಹಾಕಿ ಟ್ಯಾಪ್ ಮಾಡಿ. ನೋಡಿ, ಇಷ್ಟುವರೆಗೆ ತೆಳ್ಳಗೆ ಮಾಡಿ ಟ್ಯಾಪ್ ಮಾಡಿ ಫ್ರೈ ಮಾಡಿ. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ಟೇಸ್ಟ್ ಬರ್ತದೆ ಇದು. ಫ್ರೈ ಮಾಡಿ ನೋಡಿ ರೆಸಿಪಿಯನ್ನು, ತುಂಬ ಒಳ್ಳೇದು ಬರ್ತದೆ. ನಾಳೆ ಸಂಡೇ ಅಲ್ವಾ, ಸಂಡೇ ನಿಮಗೆ ಸ್ನ್ಯಾಕ್ಸಿಗೆಲ್ಲ ಇದನ್ನು ಟ್ರೈ ಮಾಡಬೇಕು. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಅನ್ನು ಒತ್ತಿ, ಯಾಕಂದ್ರೆ ಆಗ ನಾನು ಹಾಕಿದ ಎಲ್ಲ ವಿಡಿಯೋಸ್ ನಿಮಗೆ ಸಿಗ್ತದೆ.